ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. DFA ಮಿನಿಮೈಸೇಷನ್ ಅಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನೇ ಕೇಳೋದು ಎಕ್ಸಾಮಿನೇಷನ್ ಅಲ್ಲಿ, ಅದೇ ಫಾರ್ಮ್ ಅಲ್ಲಿ ನೀವು ಬರೀತಾ ಹೋಗ್ಬೇಕು. ಒಂದು ಅವರು ಟೇಬಲ್ ತರ ಕೊಟ್ಬಿಟ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅನ್ಬೋದು, ಇಲ್ಲ ಅಂತಂದ್ರೆ ಈ ತರ DFA ಡಯಾಗ್ರಾಮ್ ಅನ್ನ ಕೊಡ್ತಾರೆ. ಅವಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. DFA ಮಿನಿಮೈಸೇಷನ್ ಅಂತ ಅಂದ್ರೆ ಏನು? ವೆರಿ ಸಿಂಪಲ್. ನೋಡಿ, ಇಲ್ಲಿ 1 2 3 4 5 6 ಟೋಟಲ್ 6 ಸ್ಟೇಟ್ಗಳಿದಾವ ಅಲ್ವಾ? ಟೋಟಲ್ 6 ಸ್ಟೇಟ್ಸ್ ನನಗಿರೋದು. ನಾನೇನ್ ಮಾಡಬೇಕು? ಮಿನಿಮೈಸ್ ಮಾಡಬೇಕು. ನಂಬರ್ ಆಫ್ ಸ್ಟೇಟ್ಸ್ ಅನ್ನ ಮಿನಿಮೈಸ್ ಅಂದ್ರೆ ಏನು? ಆದಷ್ಟು ಕಡಿಮೆ ಮಾಡಬೇಕು. ನಾನು 6ಕ್ಕಿಂತ ಕಡಿಮೆ ಅಂದ್ರೆ 5 ಸ್ಟೇಟ್ಸ್ ಮಾಡಿದ್ರು ಕೂಡ ನನ್ ಸಾಲ್ವ್ ಆಯ್ತು ಪ್ರಾಬ್ಲಮ್. ಸರಿನಾ? ಏನು 6ಕ್ಕಿಂತ ಕಡಿಮೆ ಸ್ಟೇಟ್ಸ್ ಆಗ್ಬೇಕು. ಈಗ ಎಷ್ಟು ಸ್ಟೇಟ್ಸ್ ಇದಾವೆ? ಇದಕ್ಕಿಂತ 1 ಸ್ಟೇಟ್ ಆದ್ರೂ ಕಡಿಮೆ ಆದ್ರೆ 5 ಸ್ಟೇಟ್ ಅಲ್ಲಿ ನಾನು ಇದೇ ಒಂದು DFA ನ ಬರಿತಾ ಹೋದ್ರೆ ಅವಾಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಮಿನಿಮೈಸ್ ಮಾಡಿದೀನಿ ಅಂತ ಕೊಟ್ಟಿರುವಂತ DFA ನ. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತ DFA ಡಯಾಗ್ರಾಮ್ ಅನ್ನ ಫಸ್ಟ್ ನಾವು DFA ಟ್ರಾನ್ಸಿಷನ್ ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗೋಣ. ಯಾವ ರೀತಿ? ಸಿಂಬಲ್ ಬಂದು ಡೋ. ಡೋ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯಾವುದೇ ಟ್ರಾನ್ಸಿಷನ್ ಟೇಬಲ್, ಎಪ್ಸಲಾನ್ NFA ಟ್ರಾನ್ಸಿಷನ್ ಟೇಬಲ್ ಅನ್ನು ಡೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. DFA ಟ್ರಾನ್ಸಿಷನ್ ಟೇಬಲ್, NFA ಟ್ರಾನ್ಸಿಷನ್ ಟೇಬಲ್, ಎಲ್ಲಾ ಟ್ರಾನ್ಸಿಷನ್ ಟೇಬಲ್ಸ್ ಅನ್ನು ನಾವು ಡೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆನ್ಪಿಟ್ಕೊಂಡಿರ್ಬೇಕು, ಟ್ರಾನ್ಸಿಷನ್ ಟೇಬಲ್ ಇನ ಸಿಂಬಲ್ ಏನು? ಡೋ. ಇಲ್ಲಿ ನಾವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗೋದಕ್ಕೆ ಯಾವ ಇನ್ಪುಟ್ ಸ್ಟ್ರಿಂಗ್ ಗಳನ್ನ ಯೂಸ್ ಮಾಡ್ತಾ ಇದೀವಿ? 1 ಅಥವಾ 0 ಅಷ್ಟೇ ಅಲ್ವಾ ಯೂಸ್ ಆಗ್ತಾ ಇರೋದು? ನೋಡಿ, 1 ಯೂಸ್ ಆಗ್ತಾ ಇದೆ ಅಥವಾ 0 ಯೂಸ್ ಆಗ್ತಾ ಇದೆ. 0 ಅಥವಾ 1 ಅಷ್ಟು ಮಾತ್ರ ಯೂಸ್ ಆಗ್ತಾ ಇರೋದು. 0 ಮತ್ತೆ 1. ಈಗ ಎಲ್ಲಾ ಸ್ಟೇಟ್ ಗಳನ್ನು ಕೂಡ ಬರ್ಕೊಳ್ಳಿ. ನೋಡಿ, ಈ ತರ ಏನಾದ್ರೂ ಆರೋ ಮಾರ್ಕ್ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಏನಂತ ಕರಿತೀವಿ ನಾವು? ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಏನಾದ್ರೂ 2 ಸರ್ಕಲ್ ಇದ್ರೆ ಏನಂತ ಕರಿತೀವಿ? ಅದನ್ನ ಫೈನಲ್ ಸ್ಟೇಟ್. A B C D E ಮತ್ತೆ F ಅಂತ ಬರ್ಕೊಳ್ಬೇಕು. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲೇ ಬರ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಇನಿಷಿಯಲ್ ಸ್ಟೇಟ್ ಗೊತ್ತಾಯ್ತು. ಫೈನಲ್ ಸ್ಟೇಟ್ ನೋಡಿ, ಎಲ್ಲೆಲ್ಲಿ 2 ಸರ್ಕಲ್ ಇದಾವೆ ಅವೆಲ್ಲವೂ ಕೂಡ ಫೈನಲ್ ಸ್ಟೇಟ್. D ಇಸ್ ಎ ಫೈನಲ್ ಸ್ಟೇಟ್, E ಇಸ್ ಎ ಫೈನಲ್ ಸ್ಟೇಟ್, C ಇಸ್ ಎ ಫೈನಲ್ ಸ್ಟೇಟ್. ಅವಕ್ಕೆ ಏನ್ ಮಾಡ್ತೀವಿ? ಸ್ಟಾರ್ ಮಾರ್ಕ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. C D E 3 ಕೂಡ ನನಗೆ ಫೈನಲ್ ಸ್ಟೇಟ್. ಈಗ ಎಗೆ ಬನ್ನಿ. ಎಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ, ನೋಡಿ, ಎ ಇಂದ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? B ಗೆ ಹೋಗ್ತಾ ಇದೆ. ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? C ಗೆ ಹೋಗ್ತಾ ಇದೆ. ಸರಿನಾ? ಎಸ್. ನೆಕ್ಸ್ಟ್ ಬಿ ಇಲ್ಲಿದೆ. ಬಿಗೆ 0ನ ಇನ್ಪುಟ್ ಕೊಟ್ರೆ ಎಲ್ಲಿಗೆ ಬರ್ತಾ ಇದೆ? ಎ ಗೆ ಬರ್ತಾ ಇದೆ. ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ಡಿ ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಸಿಗೆ ನಾವು 0ನ ಇನ್ಪುಟ್ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ಇ ಗೆ ಹೋಗ್ತಾ ಇದೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ಎಫ್ ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಡಿಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ ಇ ಗೆ ಬರ್ತಾ ಇದೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಅದು ಎಫ್ ಗೆ ಹೋಗ್ತಾ ಇದೆ. ಹೀಗೆ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ನೋಡಿ, ಇಲ್ಲಿ ಸೆಲ್ಫ್ ಲೂಪ್ ಅಂತಂದ್ರೆ ಹೀಗೆ ವಾಪಸ್ ಬರ್ತಾ ಇದೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ? ಎಫ್ ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಎಫ್ ಗೆ 0ನು ಕೊಟ್ರು ಎಫ್ ಗೆ ಬರ್ತಾ ಇದೆ, 1 ಅನ್ನ ಕೊಟ್ರು ಎಫ್ ಗೆ ಬರ್ತಾ ಇದೆ, ಅಂದ್ರೆ ಸೆಲ್ಫ್ ಲೂಪ್. ಎಫ್ ಮತ್ತೆ ಎಫ್. ಈಗ ಟ್ರಾನ್ಸಿಷನ್ ಟೇಬಲ್ ರೆಡಿ ಆಯ್ತು. ಈ ಟ್ರಾನ್ಸಿಷನ್ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ DFA ನ ಮಿನಿಮೈಸ್ ಮಾಡ್ತಾ ಹೋಗೋಣ. ಮಿನಿಮೈಸ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ? 2 ಗ್ರೂಪ್ ಆಫ್ ಸೆಟ್ ಗಳನ್ನ ತಗೊಂತ ಹೋಗ್ತೀನಿ. 2 ಗ್ರೂಪ್ ಆಫ್ ಸ್ಟೇಟ್ಸ್ ಅಥವಾ ಸೆಟ್ಸ್ ಗಳನ್ನ. ಏನು? ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ, ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ, ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್. ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್. ಸರಿನಾ? ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಅಂತಾನೆ ನಾವು ಈ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡೋದು. ಗೊತ್ತಾಯ್ತಾ? ಏನಕ್ಕೆ? ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಫೈಂಡ್ ಮಾಡೋದಕ್ಕೋಸ್ಕರನೇ ನಾವು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡೋದು. ಈಗ ಫಸ್ಟ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಯಾವ ರೀತಿ? ನೋಡಿ, ಇಲ್ಲಿ ಎ. ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು ವರ್ಟಿಕಲ್ ಆಗಿ ಬರಿಬೇಕಾದ್ರೆ ಏನ್ ಮಾಡ್ತೀನಿ? ಮೊದಲನೇ ಸ್ಟೇಟ್ ಅನ್ನ ಬಿಡ್ತೀನಿ. ಟೇಬಲ್ ಅಲ್ಲಿರುವಂತ ಮೊದಲನೇ ಸ್ಟೇಟ್ ಅನ್ನ ಬಿಡಿ. ಬಿ ಇಂದ ಶುರು ಮಾಡ್ಬೇಕು. ಬಿ ಸಿ ಡಿ ಇ ಮತ್ತೆ ಎಫ್. ಗೊತ್ತಾಯ್ತಾ? ಏನ್ ಮಾಡಿದ್ವಿ? ಮೊದಲನೇ ಎಲಿಮೆಂಟ್ ಅನ್ನ ಬಿಟ್ವಿ. ಅದೇ ಏನಾದ್ರೂ ಹಾರಿಜಾಂಟಲ್ ಅಲ್ಲಿ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ? ಕೊನೆ ಎಲಿಮೆಂಟ್ ಅನ್ನ ಬಿಡ್ತೀವಿ. ಎ ಇಂದ ಇ ವರೆಗೂ ಬರಿಬೇಕು. ಎ ಬಿ ಸಿ ಡಿ ಇ. ಸರಿನಾ? ಎಫ್ ಅನ್ನ ಬಿಟ್ಬಿಟ್ವಿ. ಗೊತ್ತಾಯ್ತಾ? ಏನ್ ಮಾಡಿದ್ವಿ? ವರ್ಟಿಕಲ್ ಆಗಿ ಬರಿಬೇಕಾದ್ರೆ ಮೊದಲನೇ ಎಲಿಮೆಂಟ್, ಹಾರಿಜಾಂಟಲ್ ಆಗಿ ಬರಿಬೇಕಾದ್ರೆ ಕೊನೆ ಎಲಿಮೆಂಟ್ ಅನ್ನ ಬಿಟ್ಟು ಬರಿಬೇಕು. ಈಗ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ. ಈ ತರ ಎಲ್ಲ ಕಾಂಬಿನೇಷನ್ಸ್ ಆಗ್ಬೇಕು ನನಗೆ. ಈಗ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಏನು ಸಿಂಪಲ್ ಟ್ರಿಕ್? ಫೈನಲ್ ಸ್ಟೇಟ್ಸ್ ಯಾವ್ಯಾವು ಅಂತ ಗೊತ್ತಾ? ಎಸ್, ಗೊತ್ತು. ಯಾವು? ಸಿ ಡಿ ಇ. ಈಗ ಸಿ ಡಿ ಮತ್ತೆ ಇ ಇರುವಂತ ಎಂಟೈರ್ ರೋಸ್,
ಎಂಟೈರ್ ಕಾಲಮ್ ಎಲ್ಲವಕ್ಕೂ ಕೂಡ ಕ್ರಾಸ್ ಮಾರ್ಕ್ ಅನ್ನ ಹಾಕಿ. ಎಲ್ಲಿ ಸಿ ಇರುವಂತ ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್, ಸರಿನಾ? ಬರಿಬೇಡ್ರಿ, ನಾನು ಹೇಳ್ತೀನಿ. ನೆಕ್ಸ್ಟ್ ಡಿ ಇರುವಂತ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್. ನೆಕ್ಸ್ಟ್ ಇ ಇರುವಂತ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್. ಇನ್ನು ಮೂರೇ ಉಳಿದು. ಈಗ ಒಂದು ಟ್ವಿಸ್ಟ್ ಬರುತ್ತೆ. ಏನು ಟ್ವಿಸ್ಟ್ ಅಂತಂದ್ರೆ ಸಿದು ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್, ಡಿದು ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್, ಇದು ಎಂಟೈರ್ ಕಾಲಮ್ ಕ್ರಾಸ್ ಮಾರ್ಕ್. ಆದರೆ ಕಾಂಬಿನೇಷನ್ ಇರುವಂತ ಜಾಗದಲ್ಲಿ ಕ್ರಾಸ್ ಮಾರ್ಕ್ ಹಾಕ್ಬಾರ್ದು. ಯಾವ ರೀತಿ? ಡಿ ಮತ್ತೆ ಇ ಎರಡು ಕೂಡ ಫೈನಲ್ ಸ್ಟೇಟ್ ಅಲ್ವಾ? ಸೊ ಇಲ್ಲಿ ಡಿ ಕಾಮ ಇ ಎಲ್ಲಾದ್ರೂ ಬರುತ್ತಾ ಅಂತ ನೋಡಿ. ಇಲ್ಲಿ ನೋಡಿ ಡಿ ಕಾಮ ಇ ಬಂತು ನೋಡಿ, ಡಿ ಕಾಮ ಇ. ಸೊ ಇವಾಗ ಫೈನಲ್ ಸ್ಟೇಟ್ಗಳ ಕಾಂಬಿನೇಷನ್ ಎಲ್ಲಿರುತ್ತೆ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕ್ಬಾರ್ದು ಅಷ್ಟೇ. ಡಿ ಕಾಮ ಇ ಇದೆ, ಸೊ ಆ ಒಂದು ಕಾಂಬಿನೇಷನ್ ನಮಗೆ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಿಲ್ಲ. ಇ ಕಾಮ ಡಿ ನಮಗೆ ಸಿಗಲ್ಲ, ಸರಿನಾ? ನೆಕ್ಸ್ಟ್ ಡಿ ಕಾಮ ಸಿ ನಮಗೆ ಸಿಕ್ಕಿಲ್ಲ, ಬಟ್ ಸಿ ಕಾಮ ಡಿ ಸಿಗುತ್ತೆ. ಎಸ್, ಸೊ ಇಲ್ಲಿ ಒಂದು ಕ್ರಾಸ್ ಮಾರ್ಕ್ ಅನ್ನ ತೆಗಿಬೇಕು. ಗೊತ್ತಾಯ್ತಾ? ಕಾಂಬಿನೇಷನ್ ಎಲ್ಲಿರುತ್ತೆ ಅಂದ್ರೆ ಫೈನಲ್ ಸ್ಟೇಟ್ಗಳ ಮಧ್ಯ ಕಾಂಬಿನೇಷನ್ ಎಲ್ಲಿರುತ್ತೆ ಅದನ್ನ ಮಾತ್ರ ಖಾಲಿ ಬಿಡಬೇಕು, ಇನ್ನು ಉಳಿದಿರೋದೆಲ್ಲ ಕ್ರಾಸ್ ಮಾರ್ಕ್. ಈಗ 1 2 3 4 5 5 ಖಾಲಿ ಉಳ್ಕೊಂಡಿದ್ದು ನೋಡಿ. ಎಷ್ಟು ಈಸಿ ಟ್ರಿಕ್, ಸರಿ ಅಲ್ವಾ? ಏನ್ ಮಾಡಿದ್ವಿ ಇನ್ನೊಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫೈನಲ್ ಸ್ಟೇಟ್ಗಳದ್ದು ಎಂಟೈರ್ ಕಾಲಮು ಕ್ರಾಸ್ ಮಾರ್ಕು, ಅದ್ರ ಕಾಂಬಿನೇಷನ್ ಎಲ್ಲಿರುತ್ತೆ ನೋಡಿ. ಡಿ ಕಾಮ ಸಿ ಎರಡು ಕೂಡ ನನಗೆ ಫೈನಲ್ ಸ್ಟೇಟ್. ನೆಕ್ಸ್ಟ್ ಇ ಕಾಮ ಡಿ ಎರಡು ಕೂಡ ಫೈನಲ್ ಸ್ಟೇಟ್. ಸೊ ಎಲ್ಲಿ ಕಾಂಬಿನೇಷನ್ ಇರುತ್ತೆ ಅದನ್ನ ತೆಗೆದುಹಾಕ್ಬೇಕು. ಈಗ ಎ ಕಾಮ ಬಿ ಅನ್ನ ಕಂಡುಹಿಡಿಯೋಣ. ಎ ಕಾಮ ಬಿ. ಸೊ ಈಗ ನನ್ನ ಇನ್ಪುಟ್ಗಳೇನು? 0 1 ಅಂದ್ರೆ ನನ್ನ ಸ್ಟೇಟ್ಸ್ಗಳು ಏನಾದ್ರೂ ಕೂಡ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸಿಷನ್ ಆಗಬೇಕು ಅಂತಂದ್ರೆ ನನ್ನ ಇನ್ಪುಟ್ಗಳು 0 ಮತ್ತೆ 1 ಅವನ್ನೇ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಎ ಮತ್ತೆ ಬಿಗೆ ನಾನೇನಾದ್ರೂ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ? ಬಿ ಎಗೆ ಹೋಗ್ತವೆ. 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ? ಸಿ ಡಿಗೆ ಹೋಗ್ತವೆ. ಈಗ ಇನ್ನೊಂದು ಇಲ್ಲಿ ಬಂದಿದಾವಲ್ಲ ಇಲ್ಲಿ ಪೇರ್ಸ್ಗಳು, ಈ ಪೇರ್ ಯಾವ ರೀತಿ ಇರಬೇಕು ಅಂತಂದ್ರೆ ಇವೆರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಇರಬೇಕು, ಇಲ್ಲ ಅಂತಂದ್ರೆ ಫೈನಲ್ ಸ್ಟೇಟ್ ಇರಬೇಕು. ಎರಡೂ ಕೂಡ ಫೈನಲ್ ಸ್ಟೇಟ್ ಇರಬೇಕು, ಅಥವಾ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಇರಬೇಕು. ಒಂದು ಫೈನಲ್ ಇದ್ದು ಇನ್ನೊಂದು ಫೈನಲ್ ಇದ್ರೆ ಅದ್ರ ಪೇರೆಂಟ್ ಅನ್ನ ತೆಗೆದಾಕ್ತಿವಿ. ಏನು? ಒಂದು ಫೈನಲ್ ಸ್ಟೇಟ್ ಇದ್ದು ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಇದ್ರೆ ಅದರ ಪೇರೆಂಟ್ ಅನ್ನ ನಾವು ಕ್ರಾಸ್ ಮಾರ್ಕ್ ಹಾಕ್ತಿವಿ. ನೋಡಿ ತೋರಿಸ್ತೀನಿ. ಬಿ ಮತ್ತೆ ಎ ಅಲ್ವಾ? ಸೊ ಬಿ ಮತ್ತೆ ಎ, ಸೊ ಇವರಿಬ್ರು ಕೂಡ ಏನಾದ್ರು ಫೈನಲ್ ಸ್ಟೇಟ್ಸಾ? ಇಲ್ಲ, ನಾನ್ ಫೈನಲ್ ಸ್ಟೇಟ್. ನೋಡಿ ಫೈನಲ್ ಸ್ಟೇಟ್ ನನಗೆ ಇವು 3 ಮಾತ್ರ ಇರೋದು, ಇವರಿಬ್ರು ಕೂಡ ಫೈನಲ್ ಸ್ಟೇಟ್ ಅಲ್ಲ. ಸೊ ಇದು ಅಕ್ಸೆಪ್ಟಬಲ್. ನೆಕ್ಸ್ಟ್ ಸಿ ಕಾಮ ಡಿ ಇವರಿಬ್ರು ಕೂಡ ಫೈನಲ್ ಸ್ಟೇಟ್ಸಾ? ಎಸ್, ಫೈನಲ್ ಸ್ಟೇಟ್. ನಾನು ಏನ್ ಹೇಳಿದ್ದೆ? ಎರಡೂ ಕೂಡ ಫೈನಲ್ ಸ್ಟೇಟ್ ಆಗಿರ್ಬೇಕು, ಇಲ್ಲ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿರ್ಬೇಕು. ಒಂದು ಫೈನಲ್ ಇನ್ನೊಂದು ಫೈನಲ್ ಆದ್ರೆ ಸೆಲೆಕ್ಟ್ ಆಗಲ್ಲ, ಆದ್ರೆ ಎರಡೂ ನಾನ್ ಫೈನಲ್ ಎರಡೂ ಫೈನಲ್ ಆದ್ರೆ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಈಗ ಪ್ರೊಸೀಡ್ ಆಗ್ತಾ ಹೋಗೋಣ. ನೆಕ್ಸ್ಟ್ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ನಾನು ಬಿ ಎನ ಯೂಸ್ ಮಾಡ್ಬೇಕಾ ಸಿ ಡಿನ ಯೂಸ್ ಮಾಡ್ಬೇಕಾ? ವೆರಿ ಸಿಂಪಲ್. ನೋಡಿ ಎ ಕಾಮ ಬಿ ಆಲ್ರೆಡಿ ಒಂದ್ಸಲಿ ಪೇರೆಂಟ್ ಆಗಿ ಯೂಸ್ ಆಗಿದೆ ಅಂತಂದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲಿ ಯೂಸ್ ಮಾಡಬಾರ್ದು. ಅಂದ್ರೆ ಎ ಕಾಮ ಬಿ ಇನ್ನೊಂದ್ಸಲಿ ಯೂಸ್ ಆಗಬಾರ್ದು, ಅದರ ಉಲ್ಟಾ ಕೂಡ ಯೂಸ್ ಆಗಬಾರ್ದು. ಎ ಕಾಮ ಬಿ ಉಲ್ಟಾ ಏನು? ಬಿ ಕಾಮ ಎ, ಅದು ಕೂಡ ಯೂಸ್ ಆಗಬಾರ್ದು. ಗೊತ್ತಾಯ್ತಾ? ಒಂದ್ಸಲಿ ಎ ಕಾಮ ಬಿ ಅನ್ನ ನಾನು ಪೇರೆಂಟ್ ಆಗಿ ಇಲ್ಲಿ ತಗೊಂಡಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ನಾನು ಎಕ್ಸ್ಪ್ಯಾಂಡ್ ಮಾಡೋಕೆ ಈ ಒಂದು ಜಾಗದಲ್ಲಿ ಎ ಕಾಮ ಬಿ ಅನ್ನ ತಾಬಾರ್ದು, ಅದರ ಉಲ್ಟಾ ಬಿ ಕಾಮ ಎ ಕೂಡ ನಾನು ತಾಬಾರ್ದು. ಸರಿನಾ? ಇನ್ನು ಉಳ್ಕೊಂಡಿದ್ದೆ ಯಾವುದು? ಸಿ ಕಾಮ ಡಿ. ಈಗ ಸಿ ಇಲ್ಲಿದೆ, ಡಿ ಇಲ್ಲಿದೆ. 0ಗೆ ಎಲ್ಲಿಗೆ ಹೋಗ್ತಾ ಇದಾವೆ? ಎರಡು ಕೂಡ ಇ ಕಾಮ ಇಗೆ ಹೋಗ್ತಾ ಇದಾವೆ. ಅದೇ 1 ಅನ್ನ ನಾನು ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದಾವೆ? ಎಫ್ ಕಾಮ ಎಫ್ಗೆ ಹೋಗ್ತಾ ಇದಾವೆ. ಸೊ ನೋಡಿ ಇಲ್ಲಿ ಇ ಇಸ್ ಎ ಫೈನಲ್ ಸ್ಟೇಟ್, ಇದು ಕೂಡ ಫೈನಲ್ ಸ್ಟೇಟ್. ಫೈನಲ್ ಓಕೆ. ನಾನ್ ಫೈನಲ್ ಎಫ್ ಇಸ್ ಎ ನಾನ್ ಫೈನಲ್, 2 ಸಲ ಬಂದಿದೆ. ಈಗ ಅಕ್ಸೆಪ್ಟಬಲ್. ಆದರೆ ನಾನು ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ, ಡಿ ಕಾಮ ಡಿ ಇದರಿಂದ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ. ಗೊತ್ತಾಯ್ತಾ? ನೋಡಿ ಈ ತರ ಸೇಮ್ ಬಂದ್ರೆ ಅದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಕ್ ಹೋಗಲ್ಲ, ಅಲ್ಲೇ ಸ್ಟಾಪ್ ಮಾಡ್ತೀನಿ. ಏನಾದ್ರೂ ಕೂಡ ಇಲ್ಲಿ ಸೇಮ್ ಇರುವಂತ ಎಲಿಮೆಂಟ್ ಅಥವಾ ಉಲ್ಟಾ ಇರುವಂತ ಎಲಿಮೆಂಟ್ ಅನ್ನ ಇದ್ರೆ ನಾನು ಅದನ್ನ ಯೂಸ್ ಮಾಡಬಾರ್ದು, ಅದನ್ನ ಬಿಟ್ಟು ಬೇರೆದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಈಗ ನಾನು ಮುಂದೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಯಾಕೆ? ಎರಡು ಕೂಡ ಸೇಮ್ ಇದೇ ತರದ ಇದೆ. ಇ ಕಾಮ ಇ, ಎಫ್ ಕಾಮ ಎಫ್ ಸೇಮ್ ಇರೋದ್ರಿಂದ ನಾನು ಎಕ್ಸ್ಪ್ಯಾಂಡ್ ಮಾಡಕ್ಕಾಗಲ್ಲ. ಸೇಮ್ ಇರುವಂತ ಎಲಿಮೆಂಟ್ ಪೇರ್ ಇದಾವೆ. ಈಗ ಏನ್ ಮಾಡ್ಬೇಕು? ಇದರ ಪೇರೆಂಟ್ ಅಕ್ಸೆಪ್ಟಬಲ್ ಅಂತ ತಗೋಬೇಕು. ಅಂದ್ರೆ ಸಿ ಕಾಮ ಡಿ ಈಸ್ ಅಕ್ಸೆಪ್ಟಬಲ್. ಸೊ ಟಿಕ್ ಮಾರ್ಕ್. ನೆಕ್ಸ್ಟ್ ಇದು ಅಕ್ಸೆಪ್ಟಬಲ್ ಅಂದ್ರೆ ಇದರ ಪೇರೆಂಟ್ ಆಗಿರುವಂತಹ ಎ ಕಾಮ ಬಿ ಕೂಡ ಅಕ್ಸೆಪ್ಟಬಲ್ ಆಗಿರುತ್ತೆ. ಎ ಕಾಮ ಬಿ ಕೂಡ ಅಕ್ಸೆಪ್ಟಬಲ್. ಗೊತ್ತಾಯ್ತಾ? ಎಸ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಎ ಕಾಮ ಎಫ್ ಅನ್ನ ಕಂಡುಹಿಡಿಯೋಣ. ಎ ಕಾಮ ಎಫ್. ಸೊ ಇದಕ್ಕೆ 0ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ? 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ? ಎ ಇಲ್ಲಿದೆ ಮತ್ತೆ ಎಫ್ ಇಲ್ಲಿದೆ. ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಒಂದು ಬಿಗೆ ಹೋಗುತ್ತೆ, ಒಂದು ಎಫ್ಗೆ ಹೋಗುತ್ತೆ. ಸೊ ಬಿ ಎಫ್. ನೆಕ್ಸ್ಟ್ ಅದೇ ಏನಾದ್ರೂ ಕೂಡ 1 ಅನ್ನ ಕೊಟ್ರೆ ಒಂದು ಸಿಗೆ ಹೋಗುತ್ತೆ, ಒಂದು ಎಫ್ಗೆ ಹೋಗುತ್ತೆ, ಸಿಗೆ ಹೋಗುತ್ತೆ, ಎಫ್ಗೆ ಹೋಗುತ್ತೆ. ಈಗ ಈ ಪೇರ್ ಅನ್ನ ನೋಡಿ,
ಬಿ ಮತ್ತೆ ಎಫ್, ಬಿ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಎಫ್ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಸೊ ಓಕೆ. ನೆಕ್ಸ್ಟ್ ಸಿ ಮತ್ತೆ ಎಫ್, ಸಿ ಇಸ್ ಎ ಫೈನಲ್ ಸ್ಟೇಟ್ ಬಟ್ ಎಫ್ ಇಸ್ ಎ ನಾನ್ ಫೈನಲ್ ಸ್ಟೇಟ್. ಯಾವಾಗ ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಕಂಬೈನ್ ಇರ್ತವೆ, ಇದರ ಪೇರೆಂಟ್ ಅನ್ನ ತೆಗೆದಾಕ್ಬೇಕು ಅಂತಂದ್ರೆ ಎ ಕಾಮ ಎಫ್ ಅನ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ. ನೆಕ್ಸ್ಟ್ ಬಿ ಕಾಮ ಎಫ್ ಅನ್ನ ಕಂಡಿಡಿಯೋಣ. ಬಿ ಕಾಮ ಎಫ್, ಸೊ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, 1 ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗುತ್ತೆ. ಬಿ ಇಲ್ಲಿದೆ, ಎಫ್ ಇಲ್ಲಿದೆ, 0ನ ಇನ್ಪುಟ್ ಆಗಿ ಕೊಟ್ರೆ ಎ ಮತ್ತೆ ಎಫ್ ಹೋಗುತ್ತೆ. ಅದೇ ಏನಾದ್ರೂ 1 ಆಗಿ ಇನ್ಪುಟ್ ಅನ್ನ ಕೊಟ್ರೆ ಡಿ ಮತ್ತೆ ಎಫ್ ಹೋಗ್ತವೆ. ಈಗ ಎ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಎಫ್ ಇಸ್ ಎ ನಾನ್ ಫೈನಲ್ ಸ್ಟೇಟ್, ಸೊ ಇದು ಅಕ್ಸೆಪ್ಟಬಲ್. ಆದ್ರೆ ಡಿ ಇಸ್ ಎ ಫೈನಲ್ ಸ್ಟೇಟ್ ಅಂಡ್ ಎಫ್ ಇಸ್ ಎ ನಾನ್ ಫೈನಲ್ ಸ್ಟೇಟ್. ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಆದಂಗಾಯ್ತು, ಸೊ ಇದನ್ನ ಯೂಸ್ ಮಾಡಂಗಿಲ್ಲ. ಸೊ ಇದರ ಪೇರೆಂಟ್ ಕ್ರಾಸ್ ಔಟ್ ಆಗುತ್ತೆ, ಅಂದ್ರೆ ಬಿ ಕಾಮ ಎಫ್ ನಾವು ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಇನ್ನ ಉಳಿದಿರೋದು ಯಾವುದು, ಡಿ ಕಾಮ ಇ ಮಾತ್ರ. ಸೊ ಡಿ ಕಾಮ ಇ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ 0ಗೆ ಎಲ್ಲಿಗೆ ಹೋಗುತ್ತೆ, 1ಗೆ ಎಲ್ಲಿಗೆ ಹೋಗುತ್ತೆ, ಡಿ ಇಲ್ಲಿದೆ, ಇ ಇಲ್ಲಿದೆ. 0ನ ನಾನೇನಾದ್ರೂ ಇನ್ಪುಟ್ ಆಗಿ ಕೊಟ್ರೆ ಇ ಮತ್ತೆ ಇ ಎರಡು ಕೂಡ ಇಗೆ ಹೋಗ್ತವೆ. 1 ಕೊಟ್ರೆ ಎರಡು ಕೂಡ ಎಫ್ಗೆ ಹೋಗ್ತವೆ. ಸೊ ಸೇಮ್ ಬಂದ್ರೆ ನನಗೆ ಗೊತ್ತಲ್ಲ, ಸೇಮ್ ಪೇರ್ ಆಫ್ ಎಲಿಮೆಂಟ್ಸ್ ಪೇರ್ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಮುಂದೆ ಹೋಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದರ ಪೇರೆಂಟು ಸೆಲೆಕ್ಟ್ ಆಗಿದೆ ಅಂತ ಅರ್ಥ, ಅಂದ್ರೆ ಡಿ ಕಾಮ ಇ ನನಗೆ ಸೆಲೆಕ್ಟ್ ಆಯ್ತು. ಈಗ ನೋಡಿ ಎಲ್ಲೆಲ್ಲಿ ಟಿಕ್ ಹಾಕಿದೀನಲ್ವಾ ಅವೆಲ್ಲವೂ ಕೂಡ ಪೇರ್ ಆಗ್ತವೆ. ಪೇರ್ ಅಂತ ಅಂದ್ರೇನು, ಈಗ ಡಿಫ್ರೆಂಟ್ ಸ್ಟೇಟ್ಗಳಾಯ್ವಲ್ಲ ಅವರು ಎಲ್ಲ ಕಂಬೈನ್ ಆಗ್ತಾರೆ. ಕಂಬೈನ್ಡ್ ಆಗಿ ಒಂದು ಸಿಂಗಲ್ ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಎ ಕಾಮ ಬಿಗೆ ಟಿಕ್ ಹಾಕಿದೀನಿ ನಾನು, ಎ ಕಾಮ ಬಿಗೆ ನಾನು ಟಿಕ್ ಹಾಕಿದ್ದೀನಿ. ಸೊ ಇವರಿಬ್ರು ಒಂದು ಗ್ರೂಪ್ ಆಗ್ತಾರೆ. ನೆಕ್ಸ್ಟ್ ಸಿ ಕಾಮ ಡಿಗೆ ಟಿಕ್ ಹಾಕಿನಿ, ಸಿ ಕಾಮ ಡಿ ಇವರಿಬ್ರು ಒಂದು ಗ್ರೂಪ್ ಆಗ್ತಾರೆ. ಮತ್ತೆ ಡಿ ಕಾಮ ಈಗೂ ಕೂಡ ನಾನು ಟಿಕ್ ಹಾಕಿದ್ದೀನಿ. ಸೊ ಇವಾಗ ಇವರಿಬ್ರು ಸೇರಿಸಿ ಒಂದು ಗ್ರೂಪ್ ಆಗ್ತಾರೆ. ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಬರ್ತಾ ಇರ್ಬೋದು, ಡಿ ಈ ಒಂದು ಗ್ರೂಪಲ್ಲೂ ಸೇರಿದೆ, ಡಿ ಈ ಒಂದು ಗ್ರೂಪಲ್ಲೂ ಸೇರಿದೆ, ಏನ್ ಮಾಡಬೇಕು? ಏನಿಲ್ಲ, ಸಿಂಪಲ್, ಇವರಷ್ಟನ್ನು ಸೇರಿ ಒಂದು ಗ್ರೂಪ್ ಆಗಿ ಬರೆದು ಬಿಡ್ರಿ ಅಷ್ಟೇ. ಗೊತ್ತಾಯ್ತಾ? ಈ ಡಿ ಈ ಗ್ರೂಪಲ್ಲೂ ಇದೆ, ಈ ಗ್ರೂಪಲ್ಲೂ ಇದೆ ಅಂತ ಅಂದ್ರೆ ಇದರ ಜೊತೆ ಇರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇದರಲ್ಲಿರುತ್ತೆ, ಇದರಲ್ಲಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇದರಲ್ಲಿರುತ್ತೆ. ಅದಕ್ಕೆ ಅಲ್ವಾ ನಾವಿಲ್ಲಿ ಗ್ರೂಪ್ ಮಾಡಿರ್ತೀವಿ. ಸೊ ಏನಾಗಿರುತ್ತೆ, ಡಿ ಇಲ್ಲಿದೆ ಅಂತಂದ್ರೆ ಸಿ ಮತ್ತೆ ಇ ಅನ್ನು ಕೂಡ ಒಂದೇ ಗ್ರೂಪಿಗೆ ಹಾಕಬಹುದು. ಸೊ ಇವಾಗ ಏನಾಗುತ್ತೆ, ಸಿ ಡಿ ಇ ಒಂದು ಗ್ರೂಪ್ ಆಗ್ತವೆ, ಎ ಮತ್ತೆ ಬಿ ಒಂದು ಗ್ರೂಪ್ ಆಗ್ತವೆ. ಏನಾಗ್ತವೆ ಇವಾಗ, ಈ ಗ್ರೂಪ್ ಎಲ್ಲ ಸೇರಿ ಎ ಕಾಮ ಬಿ ಸೇರಿಸಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸಿ ಡಿ ಇ ಸೇರಿಸಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ದಂಗೆ ಆಗುತ್ತೆ. ಟೋಟಲ್ ಎಷ್ಟು ಸ್ಟೇಟ್ಗಳಾದವು ನನಗೆ? 2 ಸ್ಟೇಟ್ಗಳು. ನನ್ನ ಹತ್ರ ಇದ್ದಂತ 6 ಸ್ಟೇಟಿನ ಡಿ ಎಫ್ ಎ ಡಯಾಗ್ರಾಮ್ ಅನ್ನ ನಾನು ಕೇವಲ 2 ಸ್ಟೇಟ್ಗೆ ರೆಡ್ಯೂಸ್ ಮಾಡಿದ್ದೀನಿ. ಅಂದ್ರೆ ಏನಾಯ್ತು, ಮಿನಿಮೈಸ್ ಮಾಡಿದ್ದೀನಿ. ಸೊ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಏನಾಗ್ತವೆ, ಎ ಬಿ ಒಂದು ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ನನಗೆ ಸಿ ಡಿ ಇ ಒಂದು ಸ್ಟೇಟ್ ಆಗುತ್ತೆ. ಸರಿನಾ? ನನಗೆ 2 ಸ್ಟೇಟ್ ಬರೋದು. ಹಾಗಾದ್ರೆ ಡಿಸ್ಟಿಂಗ್ವಿಷಬಲ್ ಯಾರು ಉಳ್ಕೊಂಡಿದಾವ ನೋಡಿ, ಎ ಸ್ಟೇಟ್ ಅಲ್ಲಿ ಯೂಸ್ ಆಗಿದೆ, ಬಿ ಸ್ಟೇಟ್ ಅಲ್ಲಿ ಯೂಸ್ ಆಗಿದೆ, ಸಿ ಅನ್ನೋ ಸ್ಟೇಟು ಯೂಸ್ ಆಗಿದೆ, ಡಿ ಸ್ಟೇಟು ಯೂಸ್ ಆಗಿದೆ, ಈ ಸ್ಟೇಟು ಯೂಸ್ ಆಗಿದೆ. ಇನ್ನು ಉಳ್ಕೊಂಡಿರೋದು ಯಾವುದು? ಎಫ್. ಸೊ ಎಫ್ ಏನಾಗುತ್ತೆ, ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಆಗುತ್ತೆ. ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಯಾವ್ಯಾವು? ಎ ಬಿ ಮತ್ತೆ ಸಿ ಡಿ ಇ. ಸೊ ಇದಷ್ಟು ಕೂಡ ಸೇರಿ ಒಂದು ಸ್ಟೇಟ್, ಇದಷ್ಟು ಕೂಡ ಒಂದು ಸ್ಟೇಟ್ ಆಯ್ತು ಇಂಡಿಸ್ಟಿಂಗ್ವಿಷಬಲ್. ಈಗ ಡಿಸ್ಟಿಂಗ್ವಿಷಬಲ್ ಅಲ್ಲಿ ನಮಗೆ ಒಂದು ಸ್ಟೇಟ್. ಸೊ ಟೋಟಲ್ ನಮಗೆ 3 ಸ್ಟೇಟ್ಗಳು ಆದಂಗ. ಅದು ಈ 3 ಸ್ಟೇಟ್ಗಳನ್ನ ಯೂಸ್ ಮಾಡಿಕೊಂಡು ಮತ್ತಿನ್ನೊಂದ್ಸಲಿ ನಾವು ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೆಯೋಣ ಫಾರ್ ದ ಮಿನಿಮೈಸ್ಡ್ ಡಿ ಎಫ್ ಎ. ಆಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ಡಿ ಎಫ್ ಎ ಡಯಾಗ್ರಾಮ್ ಅನ್ನು ಕೂಡ ಬರಿತಾ ಹೋಗೋಣ. ಸೊ ಬರೆಯೋಣ ಇವಾಗ. ಸೊ ಈಗ ಈ ಸ್ಟೇಟ್ಗಳನ್ನ ಯೂಸ್ ಮಾಡಿಕೊಂಡು ಡಿ ಎಫ್ ಎ ಟ್ರಾನ್ಸಿಷನ್ ಟೇಬಲ್ ಅನ್ನ ಬರೀರಿ. ಡೋ. ಸೊ ಡೋ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎಲ್ಲಾ ಟ್ರಾನ್ಸಿಷನ್ ಟೇಬಲ್ ಅನ್ನು. ಸೊ ಇನ್ಪುಟ್ಗಳು 0 ಮತ್ತೆ 1 ಆಗಿರ್ಬೋದು. ಎ ಬಿ 2 ಸೇರಿ ಒಂದು ಸ್ಟೇಟ್ ಆಗಿದೆ, ಸಿ ಡಿ ಇ 3 ಸೇರಿ ಒಂದು ಸ್ಟೇಟ್ಗಳಾಗಿದ್ದಾವೆ, ಮತ್ತೆ ಎಫ್ ಇಸ್ ಎ ಸಪರೇಟ್ ಸ್ಟೇಟ್. ಈಗ ಎ ಅಲ್ವಾ ಇನಿಷಿಯಲ್ ಸ್ಟೇಟ್ ಇದ್ದಿದ್ದು, ಸೊ ಅದೇ ಇನಿಷಿಯಲ್ ಸ್ಟೇಟ್ ಆಗುತ್ತೆ. ಫೈನಲ್ ಸ್ಟೇಟ್ ಯಾವ್ಯಾವು? ಡಿ ಸಿ ಇ. ನೋಡಿ ಇಲ್ಲಿ ಇದೇನಾಗುತ್ತೆ, ಫೈನಲ್ ಸ್ಟೇಟ್ ಆಗುತ್ತೆ. ಫೈನಲ್ ಸ್ಟೇಟ್ ಅನ್ನ ಸ್ಟಾರ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಈಗ ಎ ಮತ್ತೆ ಬಿಗೆ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತವೆ? ಬಿ ಮತ್ತೆ ಎಗೆ ಹೋಗ್ತವೆ. ಅಂತ ಅಂದ್ರೆ ಎ ಬಿ ಬಿ ಎ ಎರಡು ಕೂಡ ಸೇಮೇ ಅಲ್ವಾ? ಎ ಬಿ ಬಿ ಎ ಉಲ್ಟಾ ಬರಿಬಹುದು, ಏನಲ್ಲ. ನೆಕ್ಸ್ಟ್ ಅದೇ ಏನಾದ್ರು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಸಿ ಡಿಗೆ ಹೋಗ್ತವೆ. ನೆಕ್ಸ್ಟ್ ಸಿ ಡಿ ಇ 0ನ ಇನ್ಪುಟ್ ಆಗಿ ಕೊಟ್ರೆ, ಸಿ ಡಿ ಇ 0ನ ಇನ್ಪುಟ್ ಆಗಿ ಕೊಟ್ರೆ 3 ಕೂಡ ಈಗ ಹೋಗ್ತವೆ. ನೆಕ್ಸ್ಟ್ ಅದೇ ಏನಾದ್ರೂ ಕೂಡ ನಾನು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಫ್ 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 ಎಲ್ಲವೂ ಕೂಡ ಎಫ್ಗೆ ಹೋಗ್ತವೆ. ನೆಕ್ಸ್ಟ್ ಎಫ್ಗೆ ನಾನೇನಾದ್ರೂ 0ನ ಇನ್ಪುಟ್ ಕೊಟ್ರೆ ಎಫ್ಗೆ ಹೋಗುತ್ತೆ, 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಅದು ಕೂಡ ಎಫ್ಗೆ ಹೋಗುತ್ತೆ. ಸೊ ಈಗ ಡಿ ಎಫ್ ಎ ಡಯಾಗ್ರಾಮ್ ಅನ್ನ ಯಾವ ರೀತಿ ಬರೆಯೋದು? ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟ್ಗಳನ್ನ ಕ್ರಿಯೇಟ್ ಮಾಡಕೂಡದು. ಇಲ್ಲಿ ಏನು 3 ಸ್ಟೇಟ್ ಇದಾವೆ ಅದರಲ್ಲೇ ನೀವು ಡಯಾಗ್ರಾಮ್ ಅನ್ನ ಬರೀಬೇಕು. ಸೊ ಏನಾಗುತ್ತೆ, ಎ ಬಿ ಒಂದು ಸ್ಟೇಟು, ನೆಕ್ಸ್ಟ್ ಸಿ ಡಿ ಇ ಇನ್ನೊಂದು ಸ್ಟೇಟ್ ಆಗುತ್ತೆ, 3ನೇ ಸ್ಟೇಟ್ ಯಾವುದು? ಎಫ್. ಸೊ ಎ ಇಸ್ ದ ಇನಿಷಿಯಲ್ ಸ್ಟೇಟ್, ಸೊ ಅದಕ್ಕೆ ಈ ಒಂದು ಮಾರ್ಕು.
ನೆಕ್ಸ್ಟ್ ಸಿ ಡಿ ಇ ಫೈನಲ್ ಸ್ಟೇಟ್ ಅಲ್ವಾ, ಸೊ ಅದಕ್ಕೋಸ್ಕರ 2 ಸರ್ಕಲ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಎಫ್ ಮಾಮೂಲಿ ಸ್ಟೇಟ್. ಎ ಬಿಗೆ 0ನ ಇನ್ಪುಟ್ ಕೊಟ್ರೆ ಎಲ್ಲಿಗೆ ಹೋಗ್ತವೆ, ಎ ಬಿ ಅಂತ ಅಂದ್ರೆ ಸೆಲ್ಫ್ ಲೂಪೇ ಆಗುತ್ತೆ 0 ಕೊಟ್ರೆ. ಅದೇ 1 ಅನ್ನ ಕೊಟ್ರೆ ಎಲ್ಲಿಗೆ ಹೋಗ್ತವೆ, ಸಿ ಡಿಗೆ ಹೋಗ್ತವೆ. ಸೊ ಸಿ ಡಿ ಇಲ್ಲಿ ಇರೋದ್ರಿಂದ 1 ಅನ್ನ ಕೊಟ್ರೆ ಸಿ ಡಿಗೆ ಹೋಗ್ತವೆ. ನೆಕ್ಸ್ಟ್ ಸಿ ಡಿ ಇ 0ನ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, ಈಗ ಹೋಗುತ್ತೆ ಅಂತ ಅಂದ್ರೆ ಏನಾಯ್ತು, ಸೆಲ್ಫ್ ಲೂಪೇ ಆಗ್ಬೇಕು ಸರಿನಾ. ಸಿ ಡಿ ಇಗೆ ಈ ಇಲ್ಲೇ ಅಲ್ವಾ, ಇದ್ರ ಜೊತೆನೆ ಇರೋದು, ಸೊ ಸೆಲ್ಫ್ ಲೂಪ್ ಆಗುತ್ತೆ. ನೆಕ್ಸ್ಟ್ ಏನಾದ್ರು 1 ಅನ್ನ ಕೊಟ್ರೆ ಎಫ್ಗೆ ಹೋಗ್ತವೆ, 1 ಅನ್ನ ಕೊಟ್ರೆ ಎಫ್ಗೆ ಹೋಗ್ತವೆ. ನೆಕ್ಸ್ಟ್ ಎಫ್ಗೆ 0ನ ಕೊಟ್ರೆ ಎಫ್ಗೆ ಹೋಗುತ್ತೆ, 1 ಅನ್ನ ಕೊಟ್ರು ಕೂಡ ಎಫ್ಗೆ ಹೋಗುತ್ತೆ. ಸೊ 0,1, 0 ಕೊಟ್ರು ಎಫ್ಗೆ, 1 ಕೊಟ್ರು ಎಫ್ಗೆ. ಸೊ ಈ ತರ ಬರೆದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಇನ್ನು ಉಳಿದಿರುವಂತ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ಮತ್ತೆ ಥಿಯರಿ ಆಫ್ ದಿ ಕಾಂಪಿಟೇಷನ್ ಫುಲ್ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.